ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈಗ ಲಾಗ್ನ ಶುರು ಮಾಡಿದ್ದೀನಿ. ಸ್ವಲ್ಪ ನನ್ನ ಕಬೋರ್ಡ್ ಅಲ್ಲಿ ಬಟ್ಟೆಗಳು ಮೆಸ್ಸಿ ಆಗಿದಾವೆ. ಅಂದ್ರೆ ಎಲ್ಲಾದ್ರೂ ವಿಡಿಯೋಸ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟಿಗೆ ತಗೊಳ್ಳೋದು ಹಾಕೊಳ್ಳೋದು ಹಂಗೆ ಎತ್ತಿಡೋದು ಹೋಗೋದು. ಮತ್ತೆ ಸೆಟ್ ವೈಸ್ ನಾನು ಜೋಡಿಸಿಲ್ಲ, ಮುಂಚೆ ಜೋಡಿಸಿದ್ದೆ. ಈಗ ಅರ್ಜೆಂಟಲ್ಲಿ ಎಲ್ಲ ಕಿತ್ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ಹಾಕೊಳ್ದೇ ಇರೋದು ಹಾಕೊಳ್ಳೋದು ಎಲ್ಲ ಒಂದರಲ್ಲೇ ಇಟ್ಕೊಬಿಟ್ಟಿದ್ದೀನಿ. ಸೊ ಎಲ್ಲ ಡಿವೈಡ್ ಮಾಡ್ತಾ ಇವತ್ತು ಜೋಡಿಸೋದು ಸ್ವಲ್ಪ ಆರ್ಗನೈಸಿಂಗ್ ಇದೆ. ಈಗ ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ಪಲ್ಯಕ್ಕೆ ಎಲ್ಲ ಇದು ಚಿಕ್ಕಡೆಕಾಯಿ ಅಂತೀವಿ, ಅದನ್ನ ನೆಲ್ಲವರೆಕಾಯಿ ಅಂತಂದು ಕರೀತಾರೆ. ಬೇರೆ ಸೈಡ್ ಬೇರೆ ಬೇರೆ ರೀತಿ ಹೆಸರಿರುತ್ತೆ ತರಕಾರಿಗಳಿಗೆಲ್ಲಾನು. ಸೊ ನಮ್ಮ ಕಡೆ ಒಂದು ಸ್ವಲ್ಪ ತರಕಾರಿಗೆ, ಎಲ್ಲದಕ್ಕೂ ಅಲ್ಲ, ನಮ್ಮ ಕಡೆ ಅದನ್ನ ಚಿಕ್ಕಡೆಕಾಯಿ ಅಂತೀವಿ. ಅದನ್ನೆಲ್ಲ ಸೋದಿಸಿಡೋದು ಎಲ್ಲ ಈಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಬಟ್ಟೆ ಎಲ್ಲ ಆರ್ಗನೈಸಿಂಗ್ ಮಾಡಿಬಿಟ್ಟು ಅದನ್ನ ನೀಟಾಗಿ, ಈಗ ಒಂದು ಸೆಟ್ ತರ ಇರುತ್ತಲ್ಲ, 3 ಪೀಸ್ ಸೆಟ್ 2 ಪೀಸ್ ಸೆಟ್, ಅದೆಲ್ಲ ಒಂದ್ ಕಡೆ ಜೋಡಿಸೋದು. ಮತ್ತೆ ಫ್ಯಾನ್ಸಿ ಟಾಪ್ಗಳೆಲ್ಲ ಲಾಂಗ್ ಟಾಪ್ಗಳೆಲ್ಲ ಸಪ್ರೇಟ್ ಆಗಿ ಜೋಡಿಸಿಟ್ರೆ ಮತ್ತೆ ನಾನು ಎಲ್ಲಾದ್ರೂ ಹೋದಾಗ ಈಸಿಯಾಗಿ ತಗೋಬಹುದು. ಸೊ ಅಷ್ಟು ಅನ್ಕಂತೀವಿ ಅಷ್ಟೇ. ಒಂದು 15 ಡೇಸ್ ಏನಾದ್ರೂ ಇರ್ಬೋದು ನಾವು ಜೋಡಿಸಿಟ್ಟಿರೋದು, ಮತ್ತೆ ಅದೇ ತರನೇ ಆಗುತ್ತೆ. ಇರ್ಲಿ, ಈಗ ಸ್ವಲ್ಪ ಜಾಸ್ತಿ ಮೆಸ್ಸಿಯಾಗಿದೆ, ಎಲ್ಲ ಜೋಡಿಸ್ಬಿಡೋಣ ಅಂತ ಬಂದೆ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ, ಈಗ ನನ್ನ ಬೀರು ತೋರಿಸ್ತೀನಿ ಯಾವ ರೀತಿ ಅಂದ್ರೆ ಒಂದು ಗಂಟಲ್ಲಿ ಕಟ್ಟಿಟ್ಟಿದ್ದೀನಿ. ಸೊ ಇವನು ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಇವತ್ತೆಲ್ಲ ಮಡ್ಚಿ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ. ನೋಡಿ ಎಲ್ಲ ಫುಲ್ ಎಲ್ಲ ತುರುಕ್ಬಿಟ್ಟಿದ್ದೀನಿ ಹಾಕಿ. ಸೊ ಇವನ್ನೆಲ್ಲ ತಗೊಂಡು ಈಗ ಲಾಂಗ್ ಡ್ರೆಸ್ಸಸ್ಸು ಶಾರ್ಟ್ ಡ್ರೆಸ್ಸಸ್ ಎಲ್ಲ ಒಂದೊಂದು ಕಡೆ ಡಿವೈಡ್ ಮಾಡ್ಬಿಡೋಣ. ಈಗ ಬಟ್ಟೆಗಳೆಲ್ಲ ತಗೊಂಡು ಹಾಲಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ತಗೊಂಡೋಗಿ ಇದು ಚಿಕ್ಕ ರೂಮು, ಅದಕ್ಕೆ ಇಲ್ಲಿ ಜೋಡಿಸಿ ನಾನು ಮಡ್ಚಿ ಇಡೋಕ್ಕಾಗಲ್ಲ, ಪ್ಲೇಸ್ ಇಲ್ಲ. 2 ಬೀರು ಇಡ್ಬೋದು, ಅದು ಮಧ್ಯೆ ಸ್ವಲ್ಪ ಓಡಾಡಕ್ ದಾರಿ, ಮತ್ತೆ ಸೈಡಲ್ಲಿ ಒಂದೊಂದು ಚೇರ್ ಇಡ್ಬೋದು. ಅದು ಬ್ಲೂ ಕಲರ್ ಚೇರ್ ಕಾಣಿಸ್ತಾ ಇರ್ಬೋದು ನಿಮಗೆ, ಆ ಚೇರ್ ಇಟ್ಟಿದ್ದೀನಿ. ಇನ್ನೊಂದು ಬೀರು ಪಕ್ಕದಲ್ಲಿ ಒಂದು ಚಿಕ್ಕ ಟೀಪಾಯ್ ಇಟ್ಟಿದ್ದೀನಿ. ಸೊ ಇಷ್ಟೇ. ಇವು ಚಿಕ್ಕ ರೂಮುಗಳು, ಮುಂಚೆ ಕಟ್ಟಿರೋ ಅಂಥ ಮನೆ ಇದಲ್ವಾ, ಹಾಗಾಗಿ ಅವಾಗ ಅವ್ರ ಪ್ಲಾನ್ ಪ್ರಕಾರ ಕಟ್ಟಿರೋದು. ಅದಕ್ಕೆ ಅಲ್ಲಿ ಪ್ಲೇಸ್ ಇಲ್ಲ ಅಂತ ಈಗೆಲ್ಲ ತೊಗೊಂಡು ಹಾಲಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು ಗುಡ್ಡೆಗೆ ನೀಟಾಗಿ ಕಸ ಹೊಡೆದು ಎಲ್ಲ ಕ್ಲೀನಾಗಿ ಬಟ್ಟೆಗಳೆಲ್ಲ ಹಾಕ್ತಾಯಿದ್ದೀನಿ. ಈಗ ಇವನ್ನ ಡಿವೈಡ್ ಮಾಡೋದು. ಲಾಂಗ್ ಡ್ರೆಸ್ಸಸ್ ಎಲ್ಲ ಒಂದು ಕಡೆ, 3 ಪೀಸ್ ಸೆಟ್ಟು 2 ಪೀಸ್ ಸೆಟ್ ಎಲ್ಲ ಒಂದು ಕಡೆ, ಮತ್ತು ಫ್ಯಾನ್ಸಿ ಟಾಪ್ಗಳೆಲ್ಲ ಒಂದು ಕಡೆ, ಆ ರೀತಿ ಡಿವೈಡ್ ಮಾಡೋಣ ಅಂತ. ಮತ್ತೆ ನಾನು ಹಾಕ್ಕೋಬೇಕಾದ್ರೆ ಒಂದು ಬೇಗ ಸಿಗುತ್ತೆ, ಯಾವ ಥರ ಡ್ರೆಸ್ ಬೇಕಂದ್ರೂ ಸಿಗುತ್ತೆ ಅಂತ ಎಲ್ಲ ಒಂದರಲ್ಲೇ ಜೋಡಿಸಿಟ್ಟಿದ್ದೆ. ಸ್ವಲ್ಪ ಈಗ ಒಂದು ಡೈಲಿ ವೇರ್ ಡ್ರೆಸ್ ಎಲ್ಲ ಒಂದು ವೇಲಲ್ಲಿ ಕಟ್ಟಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಬ್ಯಾಗಲ್ಲಿ ಒಂದು ಸ್ವಲ್ಪ ಡ್ರೆಸ್ ಇಡೋಣ ಅಂತ. ಎಲ್ಲ ಒಂದಿದ್ರಲ್ಲೇ ಇಟ್ಟರೆ ಅದು ಇಡಬೇಕಾದ್ರೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಎಲ್ಲ ಡಿವೈಡ್ ಮಾಡಿಡೋಣ ಅಂತ ತೊಗೊತಾ ಇದ್ದೀನಿ. ಒಟ್ಟಿನಲ್ಲಿ ಇದರಲ್ಲೇ ಇಷ್ಟೊಂದು ಡ್ರೆಸ್ ಇಟ್ಟಿದ್ದೆ. ಅದಕ್ಕೆ ಇನ್ನು ಮೊನ್ನೆ ನಾನು ಇದು ನಾಗಲ್ಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಹಾಕ್ಕೊಂಡೋಗಿದ್ನಲ್ಲ, ಆ ಡ್ರೆಸ್ಸದ್ದು ಒಂದು ವೇಲ್ ಮಾತ್ರ ಇದೆ, ಟಾಪನು ಮತ್ತು ಪ್ಯಾಂಟ್ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನು ಹುಡುಕಿ ಸಾಕಾಯಿತು. ಒಂದು ಡೇ ಫುಲ್ ಹುಡುಕಿದ್ದೀನಿ, ಸಿಕ್ಕಿಲ್ಲ. ಇನ್ನು ತೊಳೆಯೋದ್ರಲ್ಲಿ ಇದೆ, ಅದು ಎಲ್ಲೋ ತಳದಲ್ಲಿ ಬಿದ್ದೋಗಿದೆ, ಅದು ನನಗೆ ಸಿಕ್ಕಿಲ್ಲ ಬೇಗ. ಅದಕ್ಕೆ ಒಂದು ಬೈದರು. ಅಂದರೆ ನನ್ನ ಬಟ್ಟೆಗಳು ನೋಡ್ಬಿಟ್ಟು ಈಗ ಮಡ್ಚಕ್ಕೆ ಅಂತ ತಗೊಂಡಲ್ಲ, ಇದೇ ಚಾನ್ಸು ಅಂತ. ನಮ್ಮ ಮನೆಯವ್ರು ಹೆಂಗೆ ಅಂದರೆ, ಯಾವುದಾದ್ರೂ ಒಂದು ನಾನು ಏನಾದರೂ ಅಂತ ಇಲ್ಲ ಅಂತಂದು ಹೇಳ್ಬಿಟ್ಟು ಬಾಧೆ ಪಡಬೇಕಾದ್ರೆ ಅದೇ ಚಾನ್ಸ್ ಅಂತ ಇನ್ನೂ 2 ಇರೋ ಬರೋ ಬೈಗಳೆಲ್ಲ ಅವತ್ತೇ ಬೈದು ಬಿಡ್ತಾರೆ. ಆ ರೀತಿ ನಮ್ಮ ಮನೆಯವ್ರು ಯಾವಾಗಲೂ ಅಷ್ಟೇ. ಅದಕ್ಕೆ ಈ ಬಟ್ಟೆಗಳ ನೋಡ್ಬಿಟ್ಟು, ಇಷ್ಟೊಂದು ಬಟ್ಟೆಗಳಿದ್ರೆ ನಿನಗೆ ಆ ಬಟ್ಟೆಯಲ್ಲಿ ನೀನು ಎಲ್ಲಿ ಸಿಗ್ತವೆ ಬೇಕಾಗಿರೋ ಬಟ್ಟೆ. ಸೊ ಇಷ್ಟು ಬಟ್ಟೆಗಳು ಅಯ್ಯಪ್ಪ ಅಂತ ನಮ್ಮ ಮನೆಯವ್ರು ತಲೆ ಹೊಡ್ಕೊತಾ ಇದ್ರು. ಸೊ ಯಾಕೆ ಅಂದರೆ, ನಾನು ಮುಂಚೆಯಿಂದ ಬರೀ ನೈಟಿಗಳೇ ಯೂಸ್ ಮಾಡೋದ್ರಿಂದ ಡ್ರೆಸ್ಸುಗಳು ಬೇಗ ಹಾಳಾಗಕ್ಕೆ ಬಿಟ್ಟಿಲ್ಲ ನಾನು. ಸೊ ತೊಗೊಂಡಿರೋವೆಲ್ಲ ಹಂಗೆ ಬಚ್ಚಿಡೋದು, ಎಲ್ಲಾದರೂ ಹೋದ್ರೆ ಬಂದರೆ ಹಾಕ್ಕೊಳ್ಳೋದು, ಆ ರೀತಿ ನಾನು ಇದು ಮಾಡ್ತಾ ಇದ್ದೆ. ಈಗ ಒಂದು 2 ವರ್ಷ ಆಯಿತು ವಿಡಿಯೋ ಸ್ಟಾರ್ಟ್ ಮಾಡಿ, ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು 2 ವರ್ಷ. ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಇನ್ನೂ ಸಿಕ್ಕಾಪಟ್ಟೆ ಬಟ್ಟೆಗಳಾಗೋದ್ವು. ಯಾಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಅಂತೆ, ಇಲ್ಲ ಪ್ರಮೋಟ್ ಮಾಡೋದಕ್ಕೆ, ಅವ್ರ ಐಡಿ ಕೊಲಾಬ್ ಮಾಡೋದಕ್ಕೆ ಈ ರೀತಿ ಡ್ರೆಸ್ಸಸ್ ಕಳಿಸ್ತಾನೆ ಇರ್ತಾರೆ. ಹಾಗಾಗಿ ಇನ್ನು ಅವು ಭಾಳ ಡ್ರೆಸ್ಗಳೇ ಆಗೋದ್ವು. ಸ್ವಲ್ಪ ನಾನು ನಮ್ಮ ಅಮ್ಮನ ಕೈಲಿ ಬೇರೆಯವ್ರಿಗೆ ಕೊಡಿಸಿದ್ದೀನಿ ಬಟ್ಟೆಗಳು, ನನ್ನ ಹತ್ರ ಇರೋವಂಥ ಡ್ರೆಸ್ಸಸ್ಸು. ನನಗಿಂತಲೂ ಚಿಕ್ಕ ಏಜವ್ರಿಗೆ ಇರ್ತಾರಲ್ಲ, ಸೊ ಅಂಥವ್ರಿಗೆ ಕೊಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿರೋವೆಲ್ಲ ನಾನೇ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಇನ್ನು ಮುಂದೆ ಬರೋವಂಥ ಡ್ರೆಸ್ಸಸ್ಸು ಯಾರಿಗಾದ್ರೂ ಪಾಪ ಇಲ್ಲದೇ ಇರೋಂಥವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇರೋವನ್ನ ಈಗ ನೀಟಾಗೆಲ್ಲ ಮಡಚಿ ಇಡ್ತಾ ಇದ್ದೀನಿ. ಯಾಕಂದರೆ ನನಗೂ ಹೆಣ್ಮಕ್ಳಿಲ್ಲ, ಏನೂ ಇಲ್ಲ. ಸೊ ಅದರಲ್ಲಿ ಎಲ್ಲ ಎತ್ತಿಟ್ಕೊಂಡು ಎಷ್ಟು ಡ್ರೆಸ್ ಏನು ಮಾಡೋಕ್ಕಾಗುತ್ತೆ ಅಲ್ವಾ, ಒಬ್ಬರೇ ಹಾಕ್ಕೊಳಕ್ಕಾಗಲ್ವಾ. ಇನ್ನು ಬರ್ತಾನೆ ಇರ್ತವೆ ಹೇಳ್ರಿ ಮಂತ್ಲಿ. ಸೊ ಅದಕ್ಕೋಸ್ಕರ ಇಲ್ಲದೇ ಇರೋರಿಗೆ ಯಾರಿಗಾದ್ರೂ ಪಾಪ ಕೊಟ್ಟರೆ ಹೆಲ್ಪ್ ಆಗುತ್ತಲ್ಲ ಅವ್ರಿಗೂ, ಅದಕ್ಕೆ ಹಂಗೆ ಅಂದ್ಕೊಂಡಿದ್ದೀನಿ. ಇವೆಲ್ಲ ಸ್ವಲ್ಪ ಡೈಲಿ ವೇರ್ಗೆ ಹಾಕ್ಕೊಳ್ಳೋಕ್ಕೆ ಅಂತಂದು ಹೇಳ್ಬಿಟ್ಟು ಇವನ್ನ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಈ ಕಡೆ ಒಂದು ಗಂಟಲ್ಲಿ. ಇವನ್ನ ಈಗ ಈ ರೀತಿ ಕಟ್ಟಿ ಇಟ್ಟರು ಏಲಲ್ಲಿ ಮತ್ತೆ ನಾನು ಹಾಕ್ಕೋಬೇಕಾದ್ರೆ ಐರನ್ ಮಾಡಿ ಹಾಕ್ಕೋಬೇಕು, ಯಾಕಂದರೆ ಒಂಥರ ಸುಕ್ಕಲು ಬಂದಂಗೆ ಆಗಿರುತ್ತೆ.
ಅದಕ್ಕೋಸ್ಕರ ನಾನು ಇಷ್ಟು ಹೇಳಿರ್ತೀನಿ, ಆದರೆ ಅಯ್ಯೋ ಅಷ್ಟು ದುಡ್ಡು ಹಾಳು ಮಾಡಿಬಿಟ್ರ ಡ್ರೆಸ್ಸುಗಳಿಗೆ, ಬಟ್ಟೆಗೆ ಅಂತಂದು ಹೇಳ್ಬಿಟ್ಟು ಕಾಮೆಂಟ್ ಮಾಡ್ತಾರೆ. ಅಯ್ಯೋ ನನಗಂತೂ ತಲೆ ಕೆಟ್ಟೋಗುತ್ತೆ ಒಂದೊಂದು ಸಾರಿ. ನನಗೆ ವೀಡಿಯೋಸ್ ಮಾಡೋದ್ರಿಂದ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಫ್ರೀಯಾಗೆ ಬರ್ತವೆ, ಅದಕ್ಕೋಸ್ಕರ ನನಗೆ ಇಷ್ಟೊಂದು ಡ್ರೆಸ್ ಇದ್ದಾವೆ ಅಷ್ಟೇ. ಯಾರೂ ಇಷ್ಟೊಂದು ಬಟ್ಟೆ ದುಡ್ಡಿಗೆ ತಗೊಳ್ಳಲ್ಲ, ಹೌದಾ. ನಾನು ಮುಂಚೆ ಸೀರೆಗಳು ಯಾವಾಗಲಾದರೂ ತೊಗೊತಾ ಇದ್ದೆ, ಈಗ ಅವನು ತೊಗೊಳೋದು ಬಿಟ್ಬಿಟ್ಟಿದ್ದೀನಿ. ಆಗಲೇ 1 ವರ್ಷ ಆಯಿತು ನಾನೇನು ದುಡ್ಡಿಗೆ ಪರ್ಚೇಸೇ ಮಾಡಿಲ್ಲ. ಏನೋ 1 ಡ್ರೆಸ್ಸು ಇಲ್ಲ 2 ಡ್ರೆಸ್ ಮಾಡಿರ್ತೀನಿ. ಸೀರೆ ಅಂತೂ ಇನ್ನೂ ಒಂದು ದುಡ್ಡಿಗೆ ತಗೊಂಡಿಲ್ಲ. ಸೊ ಎಲ್ಲ ನನಗೆ ಪ್ರಮೋಷನ್ಗೆ ಬರ್ತಾ ಇದ್ದಾವೆ ಆಗಿಂದ. ಸೊ ಪರವಾಗಿಲ್ಲ, ಒಳ್ಳೊಳ್ಳೆ ಸೀರೆಗಳೇ ನಾವು ಸೆಲೆಕ್ಟ್ ಮಾಡಿರೋಂಥ ಸೀರೆಗಳೇ ಕಳಿಸ್ಕೊಡ್ತಾರೆ, ಚೆನ್ನಾಗಿರೋ ಕ್ವಾಲಿಟಿದೇ ಕಳಿಸ್ಕೊಡ್ತಾರೆ ಮೇಯ್ನು. ಅವು ನಾನು ಫಂಕ್ಷನ್ಗೆ ಎಲ್ಲ ಉಟ್ಕೋಬೋದು, ಆರಾಮಾಗಿ ಚೆನ್ನಾಗಿರ್ತವೆ. ಅದಕ್ಕೆ ನಾನು ದುಡ್ಡು ಕೊಟ್ಟು ಏನೂ ತೊಗೊತಾ ಇಲ್ಲ, ಪರವಾಗಿಲ್ಲ ಅದರಲ್ಲೇ ಮೇಂಟೈನ್ ಮಾಡೋಣ ಅಂತ ಅವನ್ನೇ ಇಟ್ಕೊತಾ ಇದ್ದೀನಿ. ಈಗ ನಾನು ಇನ್ನೊಂದು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಈ ಕಡೆ ಈ ಬ್ಯಾಗ್ ಇಡ್ತಾ ಇದ್ದೀನಿ. ಸೊ ಲಾಂಗ್ ಡ್ರೆಸ್ಸಸ್ಸು, ಫುಲ್ಲು ಲೆಂತಿ ಡ್ರೆಸ್ ಇರ್ತಾವಲ್ಲ ಅವು ಮಾತ್ರ ಬೀರೊಳಗೆ ಇಡ್ತಾ ಇದ್ದೀನಿ. ಇನ್ನಿರೋವೆಲ್ಲ ಈ ಬ್ಯಾಗ್ಗೆ ಮತ್ತು ಗಂಟಿಗೆ ಇಟ್ಕೊಂಡಿದ್ದೀನಿ. ಸೊ ನೋಡಿ ಇಷ್ಟು ಬಟ್ಟೆ ಇದಾವೆ ಅಷ್ಟೇ, ಇನ್ನೆಲ್ಲೂ ಇಲ್ಲ. ಡ್ರೆಸ್ಸಸ್ ಎಲ್ಲ ಇಷ್ಟೇ ಇರೋದು ನನ್ನ ಹತ್ರ. ಸೊ ಬೀರೋಲ್ಲಿ ಸ್ವಲ್ಪ ಇಡ್ತೀನಿ, ಅವನು ತೋರಿಸ್ತೀನಿ. ಅವನು ಈ ಬ್ಯಾಗು ಮತ್ತು ಇದು ವೇಲಲ್ಲಿ ಕಟ್ಟಿಟ್ಟಿದ್ದೀನಲ್ಲ ಈ ಗಂಟಲ್ಲಿ. ಸೊ ಇವು ನಾನು ಡೈಲಿ ವೇರ್ಗೆ ಹಾಕ್ಕೊಳ್ಳೋ ಅಂಥದ್ದು, ವೇಲಲ್ಲಿ ಕಟ್ಟಿರೋದು. ಸೊ ಈ ಬ್ಯಾಗಲ್ಲಿ ಇಟ್ಟಿರೋದು ಮತ್ತು ಬೀರೋಲ್ಲಿಡೋದು, ಅವು ಎಲ್ಲಾದರೂ ಬಂದರೆ ವೀಡಿಯೋಸ್ಗೆ ಹೋದರೆ ಆ ಥರ ಹಾಕ್ಕೊಳ್ಳೋಕ್ಕೆ ಅಂತಂದು ಅವನ್ನ ಸಪ್ರೇಟಾಗಿ ಒಂದು 20 ಸೆಟ್ ಅಷ್ಟಿರ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಅದರಲ್ಲಿ ನಾನು ಸ್ವಲ್ಪ ನನಗೆ ಬೇಡ ಅನಿಸಿರೋವು, ಬೋರ್ ಹೊಡೆಯೋ ಅಂಥ ಡ್ರೆಸ್ಸಸ್ ಹಾಕಿ ಬೇಜಾರಾಗಿರ್ತಲ್ಲ ಅಂಥ ಡ್ರೆಸ್ಸಸ್ ಎಲ್ಲನೂ ನಾನು ಕೊಟ್ಬಿಡ್ತೀನಿ ಯಾರಿಗಾದ್ರೂ. ಸೊ ಇವೆಲ್ಲ ಸ್ವಲ್ಪ ಲಾಂಗು ಫ್ಯಾನ್ಸಿ ಆಗಿರೋ ಅಂಥವೆಲ್ಲ ಇದರಲ್ಲಿ ಜೋಡಿಸ್ಕೊತ ಇದ್ದೀನಿ. ನೋಡಿ ಇಷ್ಟ ಆಯಿತು ಅಷ್ಟೇ. ಇವು ಇನ್ನಿರೋದು ಅದರಲ್ಲಿ ಇಟ್ಟಿದ್ದೀನಿ. ಸೊ ಇದೊಂದು 2 ಸೆಟ್ ಮಿಕ್ಕಿತ್ತು, ಅದನ್ನು ತೊಗೊಂಡು ಬಂದು ಇಡ್ತಾ ಇದ್ದೀನಿ ನೋಡಿ. ಹಿಂಗೆ ನಾನೀಗ ಹಾಕ್ಕೊಂಡಿರೋವಂಥದ್ದು ಮೀಶೋಲ್ಲಿ ತಗೊಂಡಿದ್ದು, ಅದಾದರೆ ಎಷ್ಟು ವರ್ಷ ಆಯಿತು ತೊಗೊಂಡು. ನೋಡಿ ನಾರ್ಮಲಾಗಿ ಈಗ ತೊಗೊಂಡಿರೋ ಥರನೇ ಇದೆ. ಸೊ ಯಾವುದೇ ಆಗಿರ್ಬೋದು ನಾನು ಅದೇ ರೀತಿಯೇ ಬಳಸ್ಕೊಳ್ಳೋದು. ಇನ್ಮೇಲೆ ನಮ್ಮ ಮನೆಯವ್ರು ಹೇಳಿದ್ದಾರೆ, ಬೈದ್ಬಿಟ್ಟೇ ಹೇಳಿದ್ರು, ನೈಟಿಗಳೆಲ್ಲ ಯೂಸ್ ಮಾಡಬೇಡ ನೀನು, ಇಷ್ಟು ಡ್ರೆಸ್ ಇದ್ದಾವೆ, ನಿನ್ನ ಡ್ರೆಸ್ಗಳೇ ಹಾಕೋ ಡೈಲಿ, ನೈಟಿ ಎಲ್ಲ ಹಾಕೋ ಆಗಿಲ್ಲ ಅಂತಂದು ಬೈದರು. ನೈಟಿಗಳೆಲ್ಲ ಬೆಂಕಿ ಹಚ್ಬಿಡ್ತೀನಿ ತಾಳು ಅಂತಂದು ಬೈತಾಯಿದ್ರು. ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ನಾನೀಗ ಇಷ್ಟು ಜೋಡಿಸ್ಬಿಟ್ಟು, ನೈಟು ನಾನು ಕರೆಂಟ್ ಹೋಗ್ಬಿಡ್ತು ಅದು ಜೋಡಿಸೋಷ್ಟರಲ್ಲಿ. ಮತ್ತು ಸೀರೆಗಳೆಲ್ಲ ಸ್ವಲ್ಪ ತೆಗೆದೆ ನಮ್ಮಮ್ಮನ ಕೊಡೋಕ್ಕೆ ಕೊಟ್ಟು ಬಂದೆ ನಾನು. ಅದು ವೀಡಿಯೋ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಮಾರನೇ ದಿನ ಬೆಳಿಗ್ಗೆ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಚಿಕ್ಕಡೆಕಾಯಿ ಅದೆಲ್ಲ ಬಿಡಿಸಿಡೋಣ ಅಂದ್ಕೊಂಡೆ, ಕರೆಂಟ್ ಹೊರಟೋಯ್ತಲ್ಲ, ಅದಕ್ಕೆ ಇನ್ನು ಕತ್ತಲಲ್ಲಿ ಆಗಲಿಲ್ಲ, ಹುಳುಗಳು ಎಲ್ಲ ಓಡಾಡ್ತಿರ್ತವೆ ಇನ್ನು ಹೆಂಗೆ ಅಂತಂದು ಅದು ನೋಡೋಕ್ಕೂ ಆಗಲ್ಲ ಕ್ಲೀನಾಗಿ ಸೋಸೋಕ್ಕೆ ಅಂತ ಹಂಗೆ ಎತ್ತಿಟ್ಟೆ. ಮತ್ತು ಬೆಳಿಗ್ಗೆನೂ ಮಾಡೋಕ್ಕಾಗಲಿಲ್ಲ. ಈಗ ಪುಳಿಯೋಗರೆ ಏನಾದರೂ ಮಾಡೋಣ ಅಂತಂದು ಒಂದು ಐಡಿಯಾ ಹಾಕ್ಕೊಂಡಿದ್ದೀನಿ ಮೈಂಡಲ್ಲಿ ಹಾಕ್ಕೊಂಡು. ಈಗ ಸದ್ಯಕ್ಕೆ ಬಟ್ಟೆ ತೊಳೆಯೋಣ, ನೀರು ಬಿಟ್ಟಿದ್ರು, ಅದಕ್ಕೆ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕ್ಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ. ಚಿಕ್ಕದಲ್ಲ ನಮ್ಮದು ತೊಟ್ಟಿ, ಅದಕ್ಕೆ ಆ ರೀತಿ ಬಂದಾಗ ಬಟ್ಟೆಗಳು ಹಾಕ್ಕೊಬಿಟ್ರೆ ಮತ್ತು ಜಾಲ್ಸೋಕ್ಕೆಲ್ಲ ನೀರು ಚೆನ್ನಾಗಿ ಸಿಗ್ತಾ ಇರ್ತವೆ. ಅಂದರೆ ಒಂದು 1/2 ಅವರ್ ಬಿಡ್ತಾರೆ, ಅಷ್ಟರಲ್ಲಿ ನಾನು ನೀರಲ್ಲಿ ಆಗುವಂಥ ಕೆಲಸಗಳು ಬೇಗ ಮುಗಿಸ್ಕೊಬಿಡ್ತೀನಿ. ಡ್ರಮ್ಗೆ ಅದೆಲ್ಲ ಹಾಕ್ಕೋಬೋದು ನೀರು. ಸೊ ಅವು ಖರ್ಚಾಗಲ್ಲ, ಸುಮ್ಮನೆ ಏನಕ್ಕೆ ಅಂತ. ನಾನು ಬಟ್ಟೆ ತೊಳಿಬೇಕಂದ್ರೆ ಹಂಗೆ ನೀರು ಬಿಟ್ಟಿರ್ತಾರಲ್ಲ ಅವಾಗಲೇ ಇಟ್ಕೊಬಿಡ್ತೀನಿ, ಆರಾಮಾಗಿ ಅದೇ ನೀರೇ ಸಾಕಾಗುತ್ತೆ. ಸುಮ್ಮನೆ ಡ್ರಮ್ಗೆ ಅದೆಲ್ಲ ಹಾಕ್ಕೊಳ್ಳೋದು ಮತ್ತು ಅವೆಲ್ಲ ಡಬಲ್ ಕೆಲಸ ಆಗುತ್ತೆ. ಅದಕ್ಕೆ ನಾನು ಡ್ರಮ್ಗೇನು ಇಟ್ಕೊಳ್ಳಲ್ಲ ನೀರು. ನೀರು ಬಿಡಬೇಕಾದ್ರೇ ಈ ರೀತಿ ಎಲ್ಲನೂ ಕೆಲಸಗಳೆಲ್ಲನೂ ಮುಗಿಸ್ಕೊಬಿಡ್ತೀನಿ. ಈಗ ಮನೆಗೆ ಬಳಸ್ಕೊಳ್ಳೋಕ್ಕೆ ಅಂತ ಒಂದು ಕೊಡದಷ್ಟಾಗಲೇ ಇಟ್ಟು ಬಂದೆ ಒಳಗಡೆ. ಈಗ ಈ ವಾಷಿಂಗ್ ಮಿಷನ್ ಬಟ್ಟೆ ಹಾಕ್ಬಿಟ್ಟು ಹೊರಗಡೆದೆಲ್ಲ ಕಸ ಹೊಡಗಿ ಮತ್ತು ಬಟ್ಟೆ ಜಾಲ್ಸೋಕ್ಕೆ ನೀರೆಲ್ಲ ಬಕೆಟ್ಗೆಲ್ಲ ಹಾಕ್ಕೋಬೇಕು. ಅಷ್ಟರಲ್ಲಿ ಟೀ ಮಾಡ್ಕೊಂಡು ಕುಡಿಬೇಕು ಅಂತಂದು ನಮ್ಮ ಮನೆಯವ್ರು ಆಗಲೇ ಟೀ ಅಂತ ಇದ್ರು. ನಾನು ಸ್ವಲ್ಪ ಹೊತ್ತು ನೀರು ನಿಂತೋಗೋವರೆಗೂ ನಾನು ಟೀನೂ ಇಲ್ಲ ಇವತ್ತೇನೂ ಇಲ್ಲ ಅಂತ ಫಸ್ಟು ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಇದನ್ನು ತಗೊಂಡು ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು ನನಗೆ. ಯಾಕಂದರೆ ಈ ರೀತಿ ಕೆಲಸಗಳಿದ್ದಾಗ, ಎಮರ್ಜೆನ್ಸಿ ಇದ್ದಾಗ ಆರಾಮಾಗಿ ತೊಳ್ಕೊಡುತ್ತೆ. ಸೊ ನಾವು ಡೈಲಿ ವೇರ್ ಬಟ್ಟೆಗಳು ಆರಾಮಾಗಿ ತೊಳ್ಕೊಬೋದು. ನಾನು ಕೊಳೆ ಆಗಿರೋವೆಲ್ಲ ತೊಳೆಯುತ್ತೆ ಅಂತ ಹೇಳಲ್ಲ, ಆದರೆ ತೊಳೆಯುತ್ತೆ ಅಂತ ರಿವ್ಯೂ ನೋಡಿದ್ದೀನಿ, ಆದರೆ ನಾನು ಟ್ರೈ ಮಾಡಿಲ್ಲ. ನಾವು ಡೈಲಿ ಹಾಕ್ಕೊಳ್ಳೋವಂಥ ಬಟ್ಟೆಗಳೆಲ್ಲ ಕ್ಲೀನಾಗೆ ತೊಳ್ಕೊಡುತ್ತೆ, ಅದರಲ್ಲೇನೋ ಏನು ಪ್ರಾಬ್ಲಮ್ ಇಲ್ಲ. ಸೊ ಆರಾಮಾಗಿ ತೊಳೆದು ಕೊಡುತ್ತೆ. ಈಗ ನೋಡಿ ಅವನ್ನೆಲ್ಲ ತಗೊಂಡು ಇನ್ನೊಂದು ಸೆಟ್ ಹಾಕಿದ್ದೀನಿ ಅದರಲ್ಲಿ ವಾಷಿಂಗ್ ಮಿಷನಲ್ಲಿ. ಸೊ ಈ ತೊಳೆದಿರೋವೆಲ್ಲ ತಗೊಂಡು ಈಗ ಜಾಲಿಸ್ತಾ ಇದ್ದೀನಿ. ಚೆನ್ನಾಗೇ ಜಾಲಿಸ್ಬಿಡ್ಬೋದು ನೀರು ಬರಬೇಕಾದ್ರೆ, ಇಲ್ಲ ಅಂದರೆ ಸ್ವಲ್ಪ ನೀರಿದ್ದಾಗ ನಮ್ಗೆ ಅಷ್ಟಾಗಿ ಮನಸ್ಫೂರ್ತಿಯಾಗಿ ಬಟ್ಟೆ ಜಾಲಿಸಿ ಒಣಗೋಕ್ಕೆ ಮನಸ್ಸು ಬರಲ್ಲ. ಅದಕ್ಕೆ ನೀರು ಬಿಡಬೇಕಾದ್ರೆ ಈ ರೀತಿ ಜಾಲಿಸ್ಬಿಡ್ತೀನಿ, ಚೆನ್ನಾಗಿ ನೀರು ಹಿಡ್ದು ಹಾಕ್ಕೊಂಡು ಬಕೆಟ್ಗೆ ಈ ರೀತಿ ಜಾಲಿಸ್ಕೊತೀನಿ. ನೋಡಿ ನೈಟಿಗಳು ಇವೆಲ್ಲ ಒಂದೊಂದು ದಿನ ಹಾಕ್ಕೊಂಡಿರೋವಂಥವೇ ಹೇಳ್ರಿ. ಆರಾಮಾಗೆಲ್ಲ ತೊಳೆದು ಕೊಡ್ತು ವಾಷಿಂಗ್ ಮಿಷನ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಈ ರೀತಿ ಕಂಡಿಡ್ದಿರೋದು ಒಳ್ಳೆಯದೇ ನಮಗೆ. ಈ ಒಬ್ಬೊಬ್ಬರೇ ಇರೋರಿಗೆ ಏನಾದರೂ ಹುಷಾರಿಲ್ಲ ಅಂದಾಗ ತುಂಬ ಹೆಲ್ಪ್ ಮಾಡಿಕೊಡುತ್ತೆ ಅಲ್ವಾ. ಅದು ಸುಮ್ಮನೆ ನಾವು ಕರೆಂಟ್ ಬಿಲ್ ಒಂದು ಕಟ್ಕೊಂಡ್ರೆ ಸಾಕು, ಆರಾಮಾಗಿ ಅದು ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ದುಡ್ಡು ಕೊಟ್ಟಿರ್ತೀವಿ, ಅಷ್ಟು ಬಿಟ್ಟರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಆರಾಮಾಗಿ ಏನಾದರೂ ಅರ್ಜೆಂಟ್ ಕೆಲಸ ಇದ್ದಾಗ ಇಲ್ಲ ಹುಷಾರಿಲ್ಲ ಅಂದಾಗ ಈ ರೀತಿ ಕೆಲಸಗಳೆಲ್ಲ ಮಾಡಿಕೊಡುತ್ತಲ್ಲ ಬಟ್ಟೆ ತೊಳೆದು. ತುಂಬ ಖುಷಿ ಅನಿಸುತ್ತೆ ಒಂದೊಂದು ಸಾರಿ ನಾವೇ ತೊಳ್ಕೊಂಡ್ರೆ ಬೆಟ್ರ್ ಅನಿಸುತ್ತೆ. ಹಾಗೆ
ಈಗ ಇವನ್ನೆಲ್ಲ ತೊಳೆದಿರೋದೆಲ್ಲ ನೀಟಾಗಿ ಜಾಲಿಸಿ ಒಣಾಗ್ತಾ ಇದ್ದೀನಿ. ಅದು ಹೊರಗಡೆ ನೀರು ಹಾಕಿರಲಿಲ್ಲ ಇವತ್ತು, ಯಾಕಂದರೆ ನೀರು ಬಿಟ್ಟಾಗ ಈ ಕೆಲಸಗಳೆಲ್ಲ ಹಿಡ್ಕೊಂಡಿದ್ನಲ್ಲ, ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಹಾಕಿರಲಿಲ್ಲ. ಇನ್ನು ಬಟ್ಟೆ ಜಾಲಿಸಿರೋ ನೀರೆಲ್ಲ ಆ ಕಡೆ ಹೊರಗಡೆ ಚೆಲ್ಬಿಡೋಣ ಅಂತ ಚೆಲ್ತಾ ಇದ್ದೀನಿ. ಚೆಲ್ಬಿಟ್ಟು ಮತ್ತೆ ಈ ಕಡೆ ಎಲ್ಲ ಹುಲ್ಲೆಲ್ಲ ಹೊಡೆದಿದ್ರು, ಅದೆಲ್ಲ ಕಸ ಎಲ್ಲ ಅಲ್ಲೇ ಇತ್ತು, ಅದನ್ನೆಲ್ಲ ತುಂಬಿ ಇಲ್ಲ ಒಂದು ಬೆಂಕಿ ಕಡ್ಡಿ ಏನಾದರೂ ತೀಡಿಡಬೇಕು. ಸೊ ಅದೆಲ್ಲ ಸುಟ್ಕೊಂಡು ಹೋಗುತ್ತೆ ಆರಾಮಾಗಿ. ಇಲ್ಲ ಅಂದರೆ ಫುಲ್ ಅದೆಲ್ಲ ಕೋಳಿಗಳೆಲ್ಲ ನಾಯಿಗಳೆಲ್ಲ ಕೆದರ್ಬಿಟ್ಟು ಮತ್ತೆ ಕಸ ಎಲ್ಲ ಮನೆ ಮುಂದೆ ಬಂದುಬಿಡುತ್ತೆ. ಹಂಗೆ ಈಗ ನೀರೆಲ್ಲ ಚೆಲ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಬರ್ತಾನೆ ಇದ್ವು ನೋಡ್ರಿ, ತೊಟ್ಟಿಯಲ್ಲಿ ಪೈಪಲ್ಲಿ ನೀರು ಬರ್ತಾ ಇದ್ದಾವೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅದಕ್ಕೆ ಈ ಬಕೆಟ್ ಒಂದು ಸಾರಿ ಹಿಂಗೆ ನೀರು ಚೆಲ್ಬಿಟ್ಟು ಇದು 2 ತುಂಬ ಇಟ್ಕೊಂಡ್ರೆ ಆಮೇಲೆ ಮುಖಗಳು ತೊಳ್ಕೊಬೋದು ಹುಡುಗರು, ಮತ್ತು ಪಾತ್ರೆಗಳು ಸ್ವಲ್ಪ ಇದ್ವು ಅವನ್ನ ತೊಳ್ಕೊಳಕ್ಕೆ ಆಗುತ್ತೆ ನೀರು ಅಂತ ಫಸ್ಟ್ ಇವೆರಡು ತುಂಬಿಸೋಣ ಅಂತ ತುಂಬಿಸ್ತಾ ಇದ್ದೀನಿ. ಸೊ ಹಿಂಗೆ ಒಂದಾದಮೇಲೆ ಒಂದು ಕೆಲಸಗಳು ನಾವೇನಾದರೂ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡಬೇಕು ಮುಗಿಸ್ಬೇಕು ಅನ್ನೋದು ಮೈಂಡಿಗೆ ಬಿದ್ದುಬಿಟ್ರೆ ಒಂದಾದಮೇಲೆ ಒಂದಾದ್ಮೇಲೆ ಒಂದು ನಾವೇ ಪಟಪಟ ಅಂತ ಮಾಡ್ಕೊಬಿಡ್ತೀವಿ ಕೆಲಸ. ಇಲ್ಲ ಅಪ್ಪ ಯಾರು ಮಾಡ್ತಾರೆ ಬಿಡು ಅಂತ ಒಂದು ಸಾರಿ ಮನಸ್ಸಿಗೆ ಅನ್ಸಿದ್ರು ಅದೇ ಡೇ ಫುಲ್ ಹಂಗೆ ಇರುತ್ತೆ. ಅದಕ್ಕೆ ಎದ್ದಿದ ತಕ್ಷಣವೇ ಏನಾದರೂ ಒಂದು ಕೆಲಸ ಸ್ವಲ್ಪ ಆ್ಯಕ್ಟಿವಿಟಿ ಚೆನ್ನಾಗಿದ್ರೆ ನಮ್ಮ ಹತ್ರ ಕೆಲಸಗಳು ಅಷ್ಟೇ ಫಾಸ್ಟಾಗಿ ಮುಗ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಇವತ್ತು ನನ್ನ ಕೆಲಸಗಳೆಲ್ಲ 90% ಇವಾಗಲೇ ಮುಗಿಸ್ಬಿಟ್ಟೆ. ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ನೀರೆಲ್ಲ ಇಟ್ಕೊಳ್ಳೋದು ಎಲ್ಲನೂ. ಇನ್ನು ಅಡುಗೆ ಕೆಲಸ ಒಂದು ಸ್ವಲ್ಪ ಇದೆ. ಹಾಗೆ ಬಂದೆ, ಅದೆಲ್ಲ ಮುಗಿಸಿ ಇನ್ನು ಬಟ್ಟೆ ಒಣ ಹಾಕಬೇಕು. ಫಸ್ಟು ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಒಣ ಹಾಕೋಣ ಅಂತ. ನಮ್ಮ ಮನೆಯವರು ಎದ್ದಿದ ತಕ್ಷಣ ಟೀ ಇರಬೇಕು, ಅದಕ್ಕೋಸ್ಕರ ಬಂದೆ ನೋಡಿ. ಈಗ ಟೀ ಮಾಡ್ಕೊಂಡು ಇಬ್ಬರು ಕುಡಿತಾ ಇದ್ದೀವಿ. ಸೊ ಚೆನ್ನಾಗಿರುತ್ತೆ. ಏನಂದರೆ ನಮಗಿದು ಕಾಫಿ ಮಾಡ್ತೀನಿ, ಏನಂದರೆ ನಮ್ಮ ಮನೇಲಿ ಹೆಸರಿಡೋದು ಜಾಸ್ತಿ, ಅದಕ್ಕೆ ಕಾಫಿನೇ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಟೀಗಿಂತಲೂ. ಇನ್ನು ಟೀ ಮಾಡಿದ್ರೆ ಕಾಫಿ ಚೆನ್ನಾಗಿರುತ್ತೆ ಅಂತಾರೆ, ಕಾಫಿ ಮಾಡಿದ್ರೆ ಟೀ ಚೆನ್ನಾಗಿರುತ್ತೆ ಅಂತಾರೆ. ಹಾಗೆ ಯಾವ್ದು ಮಾಡಿದ್ರೂ ಅದ್ರ ಬಗ್ಗೆ ಮೆಚ್ಕೊಳ್ಳಲ್ಲ, ಬೇರೆದ್ರ ಬಗ್ಗೆ ಮೆಚ್ಕೊತಾರೆ ಹಾಗೆ ನಮ್ಮ ಮನೆಯಲ್ಲಿ. ಅದಕ್ಕೆ ಈಗ ಟೀನೇ ಮಾಡ್ತಾಯಿದ್ದೀನಿ. ನೋಡೋಣ ಯಾವಾಗ ಇದಾಗುತ್ತೋ ಅವಾಗ ಕಾಫಿಗೆ ತಿರ್ಕೊಳ್ಳೋದು ಮತ್ತೆ. ಈಗ ಬಟ್ಟೆ ಎಲ್ಲ ಜಾಲ್ಸಾಕಿದ್ನಲ್ಲ ಅವನ್ನೆಲ್ಲ ಒಣಗಾಕ್ಬಿಟ್ಟು ಕ್ಲಿಪ್ ಇಟ್ಬಿಟ್ರೆ. ಇವತ್ತು ಯಾಕೋ ಮೋಡ ಒಂಥರ ಮುಚ್ಚಿರೋ ಥರನೇ ಇತ್ತು, ಸ್ವಲ್ಪ ಬಿಸಿಲೂ ಹೊಡಿತಾ ಇರಲಿಲ್ಲ. ಗಾಳಿಗಾದರೂ ಹಂಗೆ ಚೆನ್ನಾಗಿ ಆ ರೀತಿ ಆರಲಿ ಅಂತಂದು ಎಲ್ಲ ಒಣಾಕ್ತಾಯಿದ್ದೆ. ನಮ್ಮ ಮನೆಯವ್ರದ್ದೆಲ್ಲ ವೈಟ್ ಬಟ್ಟೆಗಳೆಲ್ಲ ತೊಳೆದಿದ್ದೆ. ಸೊ ಹೀಗೆಲ್ಲ ಒಣಾಕ್ಬಿಟ್ಟು ಕ್ಲಿಪ್ಪೆಲ್ಲ ಇಡಬೇಕು. ಇನ್ನೊಂದು ಸ್ವಲ್ಪ ಇದ್ದಾವೆ ಕೈಯಲ್ಲಿ ತೊಳೆಯೋಂಥ ಬಟ್ಟೆಗಳು, ಅಂದರೆ ಅವು ಹೊಸವು ಹೇಳ್ರಿ, ಸುಮ್ಮನೆ ವಾಷಿಂಗ್ ಮಿಷನ್ಗೆ ಹಾಕಿದ್ರೆ ಅದು ಬೆಂಡ್ ತೆಗೆದು ಕೊಟ್ಬಿಡುತ್ತೆ. ಸೊ ಇವೆಲ್ಲ ಹಳೇವಲ್ಲ, ಅದಕ್ಕೆ ವಾಷಿಂಗ್ ಮಿಷನ್ಗೆ ಹಾಕಿದ್ದೆ. ಹೊಸ ಬಟ್ಟೆಗಳು ಮತ್ತು ಮಕ್ಕಳವು ಹೊಸವು, ನನ್ನ ಹೊಸವು, ನಮ್ಮ ಮನೆಯವರು ಎಲ್ಲರೂ ಅಷ್ಟೇ ಆ ರೀತಿ ಕೈಯಲ್ಲೇ ತೊಳೆದ್ಬಿಡ್ತೀನಿ, ವಾಷಿಂಗ್ ಮಿಷನ್ಗೆ ಹಾಕಲ್ಲ ಹೊಸದೆಲ್ಲನೂ. ಡೈಲಿ ವೇರ್ ಮಾತ್ರ ಹಾಕ್ಕೊತೀವಿ ಅಷ್ಟೇ. ಅವನ್ನ ಸ್ವಲ್ಪ ಕೈಯಲ್ಲಿ ತೊಳಿಬೇಕು, ಆಮೇಲೆ ಕೆಲಸಗಳೆಲ್ಲ ಮುಗಿಸಿ ತೊಳೆಯೋಣ ಅಂತ. ಈಗ ಸದ್ಯಕ್ಕೆ ವಾಷಿಂಗ್ ಮಿಷನ್ಗೆ ಹಾಕೋ ಮಾತ್ರ ಹಾಕಿದ್ದೀನಿ. ಅಷ್ಟರಲ್ಲಿ ಅವೆಲ್ಲ ಒಣಾಕ್ಬಿಟ್ಟು ಕುಕ್ಕರ್ಗೆ ಅನ್ನ ಹಾಕಿದ್ದೆ, ಕುಕ್ಕರ್ಗೆ ಅಕ್ಕಿ ಹಾಕಿದ್ದೆ, ಅನ್ನ ಆಗುತ್ತೆ ಒಂದು ಕಡೆ ಅಂತ. ಅದಾದಮೇಲೆ ಪುಳಿಯೋಗರೆ ಗೊಜ್ಜು, ಸ್ವಲ್ಪ ಪುಳಿಯೋಗರೆ ತಂದಿದ್ದೆ, ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರು, ತುಂಬ ಚೆನ್ನಾಗಿರುತ್ತೆ ಇದು ಪುಳಿಯೋಗರೆ ಗೊಜ್ಜು. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ ಸೂಪರ್ ಮಾರ್ಕೆಟ್ಗೆ, ಅಲ್ಲಿ ತೊಗೊಂಡು ಬಂದಿದ್ದೆ ಒಂದು ಅರ್ಧ kg ಅಷ್ಟದ್ದು, ಚೆನ್ನಾಗಿತ್ತು. ಆಗಲೇ ಒಂದು ಟೈಮ್ ಮಾಡಿದ್ದೆ. ಸೊ ಅದಕ್ಕೆ ಈಗ ಅರ್ಜೆಂಟ್ ಅಂದರೆ ಒಂದು ಟೈಮ್ ಆಗಲೇ 9:30 ಆಗಿತ್ತು. ನಾನು ಒಂದು ಇನ್ಸ್ಟಾಗ್ರಾಮ್ಗೂ ವೀಡಿಯೋನ ರೆಡಿ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಿ, ಸೊ ನನಗೆ ಸ್ಯಾರಿ ಕಳಿಸ್ಕೊಟ್ಟಿದ್ರು, ಅದರದ್ದು ವೀಡಿಯೋ, ಅದರ ರಿಲೇಟೆಡ್ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ನಾನು ಇಷ್ಟು ಟಿಫನ್ ಎಲ್ಲ ಮಾಡ್ತಾ ಇರೋದು. ಸೊ ನೋಡಿ ಪಟಾಪಟ ಅಂತ ಎಲ್ಲ ಕೆಲಸಗಳು ಮಾಡ್ತಾ ಇರಬೇಕು. ಮತ್ತು ಈ ಕಡೆ ಒಂದು ಕಡೆ ಅಶ್ವು ಅಂತಂದು ಹೇಳ್ತಾ ಇರ್ತಾರೆ. ಸೊ ಅವ್ರಿಗಾಗಿ ಈಗ ಪುಳಿಯೋಗರೆ ಸ್ವಲ್ಪ ಅದು ರೈಸ್ ತಣ್ಣಗಾದ್ಮೇಲೆ ಕಲಿಸ್ಬಿಟ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹೀಟ್ ಇದ್ದಾಗಲೇ ಕಲಿಸಿದ್ರೆ ಅದು ಅಷ್ಟಾಗಿ ಮಿಕ್ಸ್ ಆಗೋಲ್ಲ. ಅದಕ್ಕೆ ಅನ್ನ ಸ್ವಲ್ಪ ಹೊತ್ತು ಆರಲಿ ಅಂತ ಬೌಲ್ಗೆ ಹಾಕಿಟ್ಟು ಗೊಜ್ಜೆಲ್ಲ ರೆಡಿಯಾಗಿತ್ತು, ಒಂದು ಕಡೆ ಇಟ್ಟುಬಿಟ್ಟು ಮತ್ತೆ ನಾನು ಮುಖ ತೊಳ್ಕೊಳ್ಳೋಣ ಅಂತ ಬಂದೆ ಹೊರಗಡೆ. ಸೊ ಲಾಸ್ಟೇ ಅಷ್ಟರಲ್ಲಿ ಎದುರುಗಡೆ ಮನೆ ತಾತ ಇಲ್ಲ, ಕೆಲ್ಸಕ್ಕೆ ಹೋಗೈತಿ ಇವತ್ತು. ಈ ಮಳ್ಳ ಒಳಗೆ ಆಡೋಕ್ಕೆ ಬಿಡ್ತಾ ಇರಲಿಲ್ಲ ತಾತ, ಎಲ್ಲ ಚೆಲ್ತಾರೆ, ಎಲ್ಲ ಕೆಳಗಡೆ ಎಳೆದು ಬಿಡ್ತಾರೆ ಅಂತ ಈ ಕಡೆ ಎಲ್ಲ ಕಲ್ಲುಗಳು ಇಟ್ಬಿಟ್ಟು ಜೋಡಿಸಿದ್ರು. ಇದ್ರೆ ಓಡಿಸ್ಬಿಡೋದು. ಅದಕ್ಕೆ ಯಾಕೆ ಲಾಸ್ಯ ಇಲ್ಲಿದೆ ಅಂದರೆ, ತಾತ ಇಲ್ಲ ಅತ್ತೆ ನಾನು ಮಳ್ಳೆಲ್ಲ ಆಟಾಡ್ತೀನಿ ಇವತ್ತು ಅಂತ ಕೂತಿದ್ಲು. ನೋಡ್ರಿ ಅವ್ರ ಮನೆ ಮುಂದೆ ರೋಸ್ ಗಿಡಗಳು ತುಂಬ ಬಿಡ್ತವೆ, ತುಂಬ ಚೆನ್ನಾಗಿತ್ತು, ಗಿಡದ ಫುಲ್ ಇತ್ತು. ಆ ಕಡೆ ಅರಳಿರೋದು ಮೊಗ್ಗು ಎಲ್ಲ ಜಾಸ್ತಿ ಇದೆ ನೋಡಿ. ಇಲ್ಲಿ ಕಲರ್ ರೋಸ್ ಗಿಡಗಳೆಲ್ಲ ಬೆಳೆಸಿದ್ದಾರೆ ಮನೆ ಹತ್ರ. ಲಾಸ್ಟಿಗೆ ಯಾವಾಗಲಾದರೂ ಒಂದೊಂದು ಕೊಡ್ತಾ ಇರ್ತಾರೆ ಹೇಳ್ರಿ, ಲಾಸ್ಟಿಗೆ ಮುಡ್ಕೊತಾ ಇರ್ತಾಳೆ. ಹಾಗೆ ನಾನು ಅಲ್ಲಿ ಬ್ರಷ್ ಮಾಡಿಬಿಟ್ಟು ಮತ್ತೆ ಬಂದೆ, ಮುಖ ತೊಳೆದ್ಬಿಟ್ಟು ಈಗ ಹೋಗಿ ನಾವು ಟಿಫನ್ ಮಾಡೋಣ ಅಂತ. ನಾನು ತುಂಬ ಜನ ಕೇಳ್ತಾ ಇರ್ತೀರ ನೀವು ಫೇಸ್ಗೆ ಏನು ಯೂಸ್ ಮಾಡ್ತೀರಂತ. ಏನು ಯೂಸ್ ಮಾಡಲ್ಲ, ನಾನು ಗರಂ ಫ್ಲವರ್ ಸೋಪು ಅಂದರೆ ಕಡಲೆ ಹಿಟ್ಟಿನ ಸೋಪು ಯೂಸ್ ಮಾಡ್ತೀನಿ. ಸೊ ಅದು ಬಿಟ್ಟರೆ ಫೇಸ್ ವಾಶ್ ಆಗಿರ್ಬೋದು, ಇಲ್ಲ ಫೇಸ್ ಪ್ಯಾಕುಗಳಂತೆ, ಇಲ್ಲ ಯಾವುದಾದ್ರೂ ಕ್ರೀಮ್ಸ್ ಅಂತೆ, ಇದೇನು ಯೂಸ್ ಮಾಡಲ್ಲ. ಈ ಕಡಲೆ ಹಿಟ್ಟಿನ ಸೋಪು ಮತ್ತು ಫೇರ್ ಆ್ಯಂಡ್ ಲವ್ಲಿ ಇಷ್ಟೇ ನಾನು ಯೂಸ್ ಮಾಡೋದು. ಸ್ಕಿನ್ ಮೇಯ್ನ್ ಏನಂದರೆ ನಮ್ಮ ಅಮ್ಮಂದು ನನ್ನ ಥರನೇ ಸ್ಕಿನ್ನು, ಹಾಗೆ ನಂದು ಅದೇ ಥರನೇ ಪಿಂಪಲ್ಸ್ ಆಗಿರ್ಬೋದು, ಆ ಥರ ಏನೇ ಬ್ಲಾಕ್ ಮಾರ್ಕ್ಸ್ ಏನೂ ಇಲ್ಲ ಮುಖದ ಮೇಲೆ. ಅದಕ್ಕೆ ಅದು ಕ್ಲಿಯರ್ ಸ್ಕಿನ್ ಅದೇ ಥರನೇ ಇದೆ ಮುಂಚೆಯಿಂದ. ಮೇಯ್ನ್ ಅಂದರೆ ಪಿಂಪಲ್ ಫೇಸ್ ಅಲ್ಲ ನಮ್ಮದು, ಅದಕ್ಕೋಸ್ಕರ ಕ್ಲಿಯರಾಗಿದೆ. ನೋಡೋರಿಗೆ ಇವರೇನೋ ಹಚ್ತಾರೆ, ಅದಕ್ಕೆ ಅಷ್ಟು ಕ್ಲಿಯರಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊತಾರೆ. ನಾನು ನಿಜವಾಗ್ಲೂ ಏನೋ ಹಚ್ಚಲ್ಲ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ನಮ್ಮ ಮನೆಯವರು ಇದ್ದಾರಲ್ಲ, ಸೊ ಅವರಾದರೂ ನೋಡ್ತಾರಲ್ಲ ನಾನು ಏನಾದ್ರು ಹಚ್ಚಿದ್ರೆ.
ಅವರು ನನ್ನ ವೀಡಿಯೋ ನೋಡ್ತಾ ಇರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನಷ್ಟೇ ಆ ಸೋಪು ಮತ್ತು ಫೇರ್ ಆ್ಯಂಡ್ ಲವ್ಲಿ ಎರಡೇ ಯೂಸ್ ಮಾಡೋದು. ಹಾಗೆ ತಣ್ಣಗಾಗಿತ್ತು, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ಬಟ್ಟೆ ಇಟ್ಕೊಂಡು ಬರೋ ಅಷ್ಟರಲ್ಲಿ. ಈಗ ಇದನ್ನು ಗೊಜ್ಜು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಇದು ನಾನು ಡಿಪೋ ಅಕ್ಕಿಯಲ್ಲೇ ಮಾಡಿದ್ದೀನಿ ಅನ್ನನ ಇವತ್ತು. ಇದು ಸೋನಾ ಮಸೂರಿ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಅದಕ್ಕೆ ಇದರಲ್ಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಟಿಫನ್ಗೆ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ. ಸೊ ನಾನು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.